ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ಉಡುಪಿ ತಾಲೂಕು 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಭೀಷ್ಮೋತ್ಸವ ಭಾನುವಾರ ಯಕ್ಷಗಾನ ಕಲಾರಂಗದ ಕೆಂತೂರು ದೊಡ್ಡಣ್ಣ ಶೆಟ್ಟಿ ವೇದಿಕೆಯಲ್ಲಿ ಜರುಗಿತು. ಸಮ್ಮೇಳನಾಧ್ಯಕ್ಷ ಡಾ ಭಾಸ್ಕರಾನಂದ ಕುಮಾರ್ ಮಾತನಾಡಿ, ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಯಕ್ಷಗಾನದ ಕೊಡುಗೆ ಅಪಾರ ಎಂದು ಹೇಳಿದರು. ರಾಮಾಯಣ, ಮಹಾಭಾರತದ ಕಥೆಗಳು ಜನರಿಗೆ ತಲುಪಲು ಯಕ್ಷಗಾನ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ತಿಳಿಸಿದರು. ಮಲ್ಪೆಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ಉಡುಪಿಯ ಜನರೇ ಭಾಗ್ಯ. ಇನ್ನೊಂದು ವಿಷಯ ಅಂದರೆ, ವಾದಿರಾಜರುಗಳು ಇಲ್ಲಿ ದಾಸರನ್ನೆಲ್ಲ ಒಟ್ಟು ಹಾಕಿಸಿ, ಪುರಂದರದಾಸರು, ಕನಕದಾಸರನ್ನೆಲ್ಲ ಒಟ್ಟು ಹಾಕಿಸಿ ದಾಸರ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ರೂಪರೇಖೆ ನೀಡಿದವರು. ಕವಿ ಮುದ್ದಣ್ಣ ಅವನ ಹುಟ್ಟೂರು ನಂದಡಿಕೆಯಾದರೂ ಕೂಡ ಆತನ ಕಾರ್ಯಕ್ಷೇತ್ರ ಉಡುಪಿಯಾಗಿತ್ತು. ಆ ಕಾಲದಲ್ಲಿ ವಿಭಜಿಸಿದ ದಕ್ಷಿಣ ಕಲೆಯ 4 ರಾಷ್ಟ್ರೀಕೃತ ಬ್ಯಾಂಕುಗಳು, ಸಿಂಡಿಕೇಟ್, ಕಾರ್ಪೊರೇಷನ್ ಹಾಗೂ ಕೆನರಾ ಬ್ಯಾಂಕ್ ಹುಟ್ಟಿದ್ದು ಉಡುಪಿಯಲ್ಲಿ. ಇದು ಹೇಳೋದು ತುಂಬ ಹೆಮ್ಮೆ ಆಗ್ತದೆ. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ನಿರ್ದೇಶಕರಲ್ಲಿ ಬರಾದಂತಹ ಹಾಜಿ ಅಬ್ದುಲ್ಲರು ಮಹಾದಾನಿಗಳು ಕೇಳಿದಿರುವಂತೆ ರೇಷನ್ ಕಾಲದಲ್ಲಿ ಬಡವರಿಗೆ ಅಕ್ಕಿಯನ್ನು ಹಂಚುತ್ತಿದ್ದರಂತೆ. ಅಂತಹ ಪುಣ್ಯಪುರುಷ ಹುಟ್ಟಿದ್ದು ಉಡುಪಿಯಲ್ಲಿ. ಇನ್ನೊಂದು ಬಹಳ ದೊಡ್ಡ ವಿಷಯ ಅಂದರೆ ಬನ್ನಂಜಿಯವರು. ಉಡುಪಿ ಕೀರ್ತದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡಿದಂತಹ ಬನ್ನಂಜಿ ದ್ವಯ. ಅಣ್ಣ ರಾಮಾಚಾರ್ಯರು ಉದಯವಾಣ ಪಾತ್ರರಾಗಿದ್ದರು, ಗೋವಿಂದಾಚಾರ್ಯ ಸಂಸ್ಮರಣ ಉಪಸಂಪಾದಕರಾಗಿದ್ದರು. ಅದಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ದೊಡ್ಡ ಕೊಡುಗೆ ಕೊಟ್ಟಂತಹ ಗೋವಿಂದಾಚಾರ್ಯ 106 ಪುಸ್ತಕಗಳನ್ನು ಬರೆದಿದ್ದಾರೆ, 1000 ಭಾಷಣಗಳನ್ನು ಮಾಡಿದ್ದಾರೆ. ಕೆಲವನ್ನು ನಾನು ಕೇಳಿದ್ದೇನೆ. ಬಹಳ ಎಲ್ಲರೂ ಓದಬೇಕಾದ ಒಂದು ಪುಸ್ತಕ ಅಂತಂದರೆ ಭಗವಂತನ ನಾನುಡಿ. ಅದು ಭಗವದ್ಗೀತೆಯ ಅನುವಾದ. ಅದರಲ್ಲಿ ಯಾವ ವಿಮರ್ಶೆಯೂ ಇಲ್ಲ, ತನ್ನತನವೂ ಇಲ್ಲ. ಸಂಸ್ಕೃತದಲ್ಲಿ ಏನಿದೆಯೋ ಅದು ಕನ್ನಡದಲ್ಲಿ ಹೇಳಲ್ಪಡ್ತೀವಿ. ಹಾಗಂತ ಭಗವದ್ಗೀತೆಯನ್ನು ಹೇಳ್ತಾರೆ, ಓದಿದಾಗ 10 ಬಾರಿ ಓದಿದ್ರೆ 10 ರೀತಿಯಲ್ಲಿ ತಿಳಿದುಕೊಳ್ಳುತ್ತಂತೆ. ಹಾಗೆ ನೀವೆಲ್ಲರೂ ದಯವಿಟ್ಟು ಭಗವಂತನನ್ನ ನೋಡಿ, ಅದನ್ನು ಅಂದರೆ ಬನ್ನಂಜಿಯವರು ಬರುವಂತಹ ಭಗವಂತನ ನೋಡಿ ಓದಬೇಕು. 10 ಬಾರಿ ಓದಿ ನೋಡಿ, ಒಂದು ನಿಮ್ಮ ಮನಸ್ಸಿನಲ್ಲಿ ಬೇರೆ ಓಡುವಂತಹ ವಿಷಯಗಳು ಬರ್ತದೆ. ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮಧ್ವಾಚಾರ್ಯಂತೆ ತಮ್ಮದೇ ಕೊಡುಗೆ ನೀಡಿದವರು ಬನ್ನಂಜಿ ಗೋವಿಂದಾಚಾರ್ಯರು. ಕವಿ ಮುದ್ದಣ್ಣ ನಮ್ಮೂರಿನವನೇ. ಈ ಮುದ್ದಣ್ಣನ ಹೆಮ್ಮೆಯ ವಿಚಾರ. ನೊಂದಲಿಗೆ ಹುಟ್ಟಿದರೂ ಕೂಡ ಉಡುಪಿ ಅವರ ಕ್ಷೇತ್ರ. ಉಡುಪಿ ಬೋರ್ಡ್ ಹೈಸ್ಕೂಲಲ್ಲಿ ಅವರು ಡ್ರಿಲ್ ಮಾಸ್ಟರ್ ಆಗಿದ್ದರು. ಆಮೇಲೆ ಕುಂದಾಪುರದಲ್ಲಿ ಅಲ್ಲಿಯ ಹೈಸ್ಕೂಲಲ್ಲಿ ಕೂಡ ಬೋರ್ಡ್ ಮಾಸ್ಟರ್ ಆಗಿದ್ದರು. ಆಮೇಲೆ ಕ್ರಿಶ್ಚಿಯನ್ ಇಸ್ವಿ ಒಂದು ಉಡುಪಿಯಲ್ಲಿ ಕನ್ನಡ ಪಂಡಿತರಾದರು. ಉಡುಪಿಯಲ್ಲಿದ್ದಾಗ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ವಿಶ್ವ ಪರಿಸ್ಥಿತಿಯಲ್ಲಿಯೂ ಮುಂದೆ ಹೋರಾಡುವ ಪ್ರವೃತ್ತಿ, ಸಾಹಸ, ಪಾಂಡಿತ್ಯ, ಹೊಸ ರೀತಿಯಲ್ಲಿ ಕವಿತಾ ಪ್ರದರ್ಶನ ಇಂತಹ ಗುಣಗಳನ್ನು ಕಾಣುವಾಗ ಕವಿ ನೆನಪಾದರು. ಸಮ್ಮೇಳನವನ್ನು ಉದ್ದೇಶಿಸಿ ಡಾ ಮೋಹನ್ ಆಳ್ವ ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಲಕ್ಷ್ಮೀ ಹರಿಶ್ಚಂದ್ರ ಅವರ ಕೊಡುಗೆ ಅತ್ಯಮೂಲ್ಯವಾಗಿದೆ. ಇವತ್ತು ಗಾಂಧಿ ಆಸ್ಪತ್ರೆ 25 ವರ್ಷಗಳಿಂದ ಬಹಳಷ್ಟು ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಲು, ಅದು ನಮ್ಮ ಸ್ವಚ್ಛತಾ ಅಭಿಯಾನ ಇರಬಹುದು, ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ರಕ್ತದಾನ ಶಿಬಿರ ಇರಬಹುದು, ಇದೆಲ್ಲ ಆಯೋಜನೆ ಮಾಡುವಲ್ಲಿ ಶ್ರೀಮತಿ ಲಕ್ಷ್ಮೀ ಹರಿಶ್ಚಂದ್ರ ಪಾತ್ರ ಅಮೂಲ್ಯವಾಗಿದೆ. ಇಂತಹ ಶ್ರೇಷ್ಠ ಸಾಧನೆ ಮಾಡಿದಂತಹ ಇದಕ್ಕೂ ಮುನ್ನ ಮೆರವಣಿಗೆ, ಧ್ವಜಾರೋಹಣ ಮತ್ತು ಪುಸ್ತಕ ಕಲಾ ಪ್ರದರ್ಶನಗಳೊಂದಿಗೆ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು.